ನಾಳೆ ಬೆಳಿಗ್ಗೆ 10:30ಗೆ ಇಲ್ಲಿಂದ ನಾವು ತಗೊಂಡು ಹೋಗ್ತಿದ್ದೀವಿ. ಅವ್ರ ತಂದೆ ಸಮಾಧಿ ಆಗಿದ್ದು ಆನೇಕಲ್ಲಲ್ಲಿ, ಅಲ್ಲೇ ಆ ಪಕ್ಕದಲ್ಲೇ ನಾವು ಸಮಾಧಿಗೆಲ್ಲ ರೆಡಿ ಮಾಡಿದ್ದೀವಿ. ಅದು ಬೆಳಿಗ್ಗೆ 10:30ವರೆಗೆ ಬಂದು ಇಲ್ಲಿ ಜಯನಗರ 9 ಬ್ಲಾಕ್ ಮನೆ ಹತ್ರ ನೋಡ್ಬೋದು. 10:30 ಆದಮೇಲೆ ಆನೇಕಲ್ಲಲ್ಲಿ ಚರ್ಚ್ ಇದೆ, ಆ ಚರ್ಚಲ್ಲಿ ಕಾರ್ಯ ಎಲ್ಲ ಮುಗಿಸಿ ಅಲ್ಲಿಂದ ಮುಂದಿನ ಕಾರ್ಯ ಎಲ್ಲ ಮುಗಿಸಿ ಇದು ಮಾಡ್ತೀವಿ. ಬೆಳಿಗ್ಗೆ 10:30 ಇಲ್ಲೇ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಸಂತೋಷ್ ಪಡ್ಬೇಕು. ತುಂಬ ಒಳ್ಳೆ ಅದ್ಭುತ ನಟ ಆ್ಯಕ್ಟರಾಗಿ ತುಂಬ ಒಳ್ಳೆ ಭವಿಷ್ಯ ಇದೆ. ನಮ್ಮ ಜೊತೆ ಒಂದು ಸಿನಿಮಾ ನಾಟಕ ಜನ್ಮ ಅಂತ ಒಂದು ಸಿನಿಮಾ ರೆಡಿ ಆಗ್ತಾಯಿತ್ತು. ಸೊ ಸಂತು ಆದಿಗಳು ಈಗ ಮೊದಲಿಗೆ ಅವನಿಗೆ ಶ್ರದ್ಧಾಂಜಲಿ, ನನಗೊಂಥರ ಅವ್ನ ತಮ್ಮನ ಥರ. ಅವರಪ್ಪ ಹೋಗೊಂದು 2 ವರ್ಷ ಆಗಿತ್ತು. ಅವ್ನು ತುಂಬ ಚಿಕ್ಕ ಹುಡುಗ ನಾನು ನೋಡಿದಾಗ. ನನಗೂ ಅವನಿಗೊಂದು 17 ವರ್ಷ ವ್ಯತ್ಯಾಸ. ಜನ್ಮ ನಾವು ಸಿನಿಮಾ ಮಾಡುವಾಗ ತುಂಬ ಚಿಕ್ಕವನು, ಸಿನಿಮಾದ ಯಾವುದೇ ಅರಿವು 23 ವರ್ಷ. ಅವನದೇ ಒಂದು ಲೋಕದಲ್ಲಿದ್ದ. ಒಂದು ಸಿನಿಮಾ ಮಾಡಬೇಕು ಅನ್ನೋ ಕನಸಿಗೆ ಬಂದ. ಅವ್ರ ತಂದೆ ತುಂಬ ದೊಡ್ಡ ನಿರ್ಮಾಪಕರಾಗಿದ್ದವರು. ಕರಿಯ ಅಂತ ದೊಡ್ಡ ದೊಡ್ಡ ಸಿನಿಮಾ, ಹಲೋ ಯಮ್ಮ ಅಂತ ಸಿನಿಮಾ ಮಾಡಿದವರು. ಅವನಿಗೆ ನಾನು ದೊಡ್ಡ ಪ್ರೊಡ್ಯೂಸರ್ ಮಗ ಅನ್ನೋದೊಂದು ಇರಲಿಲ್ಲ. ಆ ಶ್ರೀಮಂತಿಕೆ ಕೋಟ್ಯಾಧೀಶ್ವರನ ಮಗ ಅನ್ನೋದು, ಸಿನಿಮಾ ಎಕ್ಸ್ಪೀರಿಯನ್ಸು ಅದೇನು ಅನ್ನಿಸ್ತಿರಲಿಲ್ಲ. ತುಂಬ ಸರಳವಾಗಿರ್ತಾ ಇದ್ದ. ಎಷ್ಟೋ ಸಲ ನಮ್ಮ ಶೂಟಿಂಗ್ ಟೈಮಲ್ಲಿ ಇವ್ರ ತಾಯಿಯವ್ರು ನೋಡಬೇಕು ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ರು. ಅವನು ನಾನು ನಮ್ಮ ಅಮ್ಮನ್ನ ನೋಡಬೇಕು ಅಂತ. ಆ ಥರದ್ದೊಂದು ಮುಗ್ಧವಾದ ಹುಡುಗ, ಒಳ್ಳೆ ಕನಸುಗಳು ಇಟ್ಕೊಂಡಿದ್ದ. ಯಾವಾಗಲೂ ನಾವು ಸಿಕ್ತಾಗೆಲ್ಲ ಜನ್ಮ ಸಿನಿಮಾ ಆಗಿ ಗಣಪ ಆಗಿ ಎಲ್ಲ ಆದಮೇಲೂ ಸಿಕ್ತಾಗೆಲ್ಲ ಒಂದು ನಾಯಿ ಸಾಕಿ ಅನ್ನೋನು. ಅವನಿಗೆ ನಾಯಿಗಳ ಬಗ್ಗೆ ತುಂಬ ಆಸಕ್ತಿ. ಈಗ ಅವನಿಗೆ ಒಂಥರ ಸಿನಿಮಾದ ವ್ಯಾವಹಾರಿಕ ಕಲೆ ಏನು, ತಂದೆಯವ್ರ ನಂತರ ಜವಾಬ್ದಾರಿ ಏನು, ಕುಟುಂಬದ ಜವಾಬ್ದಾರಿ ಏನು, ಒಬ್ಬರು ತಾಯಿ ಇದ್ದಾರೆ, ಒಬ್ಬರು ಅಕ್ಕ ಇದ್ದಾರೆ, ಹಿರಿಯವರಿದ್ದಾರೆ, ಅದು ಅವನಿಗೆ ಅರ್ಥ ಆಗ್ತಾಯಿತ್ತು. ಈಗ ಅವನು ನಾನು ಸಿನಿಮಾದಲ್ಲಿ ಬೆಳಿಬೇಕು, ನಾನು ಆ್ಯಕ್ಟ್ ಮಾಡಬೇಕು, ನಾನು ಒಳ್ಳೆ ಕಥೆಗಳನ್ನು ಮಾಡಬೇಕು, ಒಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಈ ದೊಡ್ಡ ಕನಸು ಶುರುವಾಗಿತ್ತು ಅವನು ಇತ್ತೀಚಿನ ದಿನಗಳಲ್ಲಿ. ಇವರು ದಕ್ಷಿಣ್ ಸರ್, ನಿರಂಜನ್ ಅವರೆಲ್ಲ ಅವ್ರ ಜೊತೆ ತುಂಬ ವರ್ಷಗಳಿಂದ ನಮ್ಮದೆಲ್ಲ 20 ವರ್ಷದ ಜರ್ನಿ. ನಾವು ಆ ಹುಡುಗನ ನಮ್ಮ ಜೊತೆ ಒಂದು ಈ ಚಿಕ್ಕ ಏಜ್ಗೆ 34ಕ್ಕೆ ಈಗ ನಮಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನ, ನಮ್ಮ ತಮ್ಮದಿರ ಥರ ಮಕ್ಳ ಥರ ಸಾಕಿದ ಹುಡುಗರನ್ನ ನಾವೇ ಕಳಿಸ್ಕೊಡೋದು ಅತ್ಯಂತ ದುಃಖವಾದಂಥ ವಿಷಯ. ಈಗ ಅವ್ರ ತಾಯಿ ತುಂಬ ಅನಾರೋಗ್ಯಗೊಂಡಿದ್ದಾರೆ. ಅವ್ರ ತಾಯಿ ನೋಡ್ಕೋಬೇಕು, ಅವ್ರ ಅಕ್ಕನ ನೋಡಬೇಕು, ಅವರಪ್ಪ ಕಟ್ಟಿದ ಒಂದು ದೊಡ್ಡ ಸಾಮ್ರಾಜ್ಯ ಇದೆ, ಅದಕ್ಕೆ ವಾರಸ್ದಾರ ಯಾರು, ಏನು ಮಾಡಬೇಕು. ಈಗ ಸಿಕ್ಕಿದಾಗ ಸತ್ಯ ರಿಲೀಸ್ ಮಾಡಿಬಿಡ್ತೀನಿ, ಜನ್ಮ ರಿಲೀಸ್ ಮಾಡಿಬಿಡೋಣ, ಇನ್ನೊಂದಷ್ಟು ಕತೆ ಕೊಡಿ ನನಗೆ. ನಾನು ಎಲ್ಲೋ ಶ್ರೀಲಂಕಾಗೆ ಹೋಗಿದ್ದ, ಶ್ರೀಲಂಕಾದಿಂದ ಫೋನ್ ಮಾಡ್ದೆ, ಬಂದ್ಬಿಡ್ತೀನಿ ಟೈಗರ್, ನನಗೆ ಕತೆ ಬೇಕು, ನೀವು ರೆಡಿ ಇಟ್ಕೊಳ್ಳಿ ಅಂತ. ಈ ಡ್ರೀಮ್ಸ್ ಎಲ್ಲ ಈ ವಯಸ್ಸಿಗೆ ಹಿಂಗಾಯ್ತಲ್ಲ. ಈಗ ದಕ್ಷಿಣವ್ರನ್ನ ಎಲ್ಲರನ್ನೂ ಕೇಳಿದಾಗ, ಅವ್ರ ಕುಟುಂಬದವ್ರು ಕೇಳಿದಾಗ, ನಾಳೆ ಬೆಳಗ್ಗೆ 9 ಗಂಟೆಗೆ ಅವ್ರ ಭಾವ ಬರಬೇಕು, ಎಲ್ಲೋ ಆಚೆ ಇದ್ದಾರೆ, ಅವ್ರ ಮನೇಲಿ ಏನೋ ಇನ್ನೊಂದು ಸಮಸ್ಯೆ ಆಗಿದೆ. ಆನೇಕಲ್ಲಲ್ಲಿ ಅವ್ರ ತಂದೆ ಪಕ್ಕ ಕರ್ಕೊಂಡು ಹೋಗ್ತಾ ಇದ್ವಿ ಅಂದಾಗ ತುಂಬ ದುಃಖ ಆಯಿತು. ಇಷ್ಟು ವಯಸ್ಸಿಗೆ ಅವ್ರ ತಂದೆ ಪಕ್ಕ ಹೋಗಿ ಮಲಗಬೇಕಾದಂಥ ಒಂದು ಸಂದರ್ಭ, ಚಿರನಿದ್ರೆಗೆ ಜಾರಬೇಕಲ್ಲ ಅಂತ. ನಿಮಗೆ ಬೇರೆಯವ್ರ ಥರ ಸಿನಿಮಾದಲ್ಲಿ ಬಂದಿರುವ ಕೆಲವ್ರ ಥರ ಒಂದು ಅಹಂಕಾರ ಆಗಲಿ, ದರ್ಪ ಆಗಲಿ, ಅಥವಾ ನಾನು ಇಷ್ಟು ದೊಡ್ಡ ಶ್ರೀಮಂತನ ಮಗ ಅನ್ನೋದಾಗಲಿ ಏನೂ ಇರಲಿಲ್ಲ. ಹಿ ಈಸ್ ವೆರಿ ಸಿಂಪಲ್. ಅವ್ನು ತುಂಬ ಸಾಮಾನ್ಯವಾದ ನಡವಳಿಕೆ, ಸಾಧಾರಣವಾಗಿರ್ತಾ ಇದ್ದ, ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ, ನೋಡ್ಕೋತಾ ಇದ್ದ. ತುಂಬ ಜನ ಸ್ನೇಹಿತರು ಒಡನಾಟ ಅವನಿಗೆ. ಅದೇನು ದುರ್ವಿಧಿ ಗೊತ್ತಿಲ್ಲ, ಒಂದು ಜಾಂಡೀಸ್ ರೋಗದಿಂದ ಈ ಥರದೊಂದು ಸಾವೇ ಸಂಭವಿಸ್ಬಿಡುತ್ತೆ. ನಾನು ಚೆನ್ನೈಯಲ್ಲಿದ್ದೆ, ಶೂಟಿಂಗಲ್ಲಿದ್ದೆ, ನಮ್ಮ ಸಿನಿಮಾ ಚೆನ್ನೈಲಿ ನಡೀತಾರೆ ಶೂಟಿಂಗ್. ಎಲ್ಲ ಕೇಳೋವಾಗೆಲ್ಲ ರಿಕವರ್ ಆಗ್ತಾನೆ ಅನ್ನೋ ಥರ ಇತ್ತು. ಡಾಕ್ಟ್ರುಗಳು ಹಾಗೆ ಇವರೆಲ್ಲ ನೋಡ್ಕೊಳ್ತಾ ಇದ್ರು, ಹೇಳ್ತಾ ಇದ್ರು. ಅದಿಷ್ಟು ಮಾರಣಾಂತಿಕವಾದ ಕಾಯಿಲೆನ, ಅದರಲ್ಲಿ ಏನು ನೆಗ್ಲಿಜೆನ್ಸಿ ಆಯಿತು, ಏನಾಯಿತು. ಆಮೇಲೆ ಅವ್ನು ಮದುವೆ ಆಗಬೇಕಾಗಿತ್ತು, ಇನ್ನೂ ಮದುವೆ ಆಗಲಿಲ್ಲ ಅವನು. ಈಗ ಕಂಟಿನ್ಯೂಸ್ 3 ಸಿನಿಮಾ ಮಾಡ್ತಾಯಿದ್ದೀನಿ, 2 ಸಿನಿಮಾ ರಿಲೀಸ್ ಮಾಡ್ತೀನಿ, ಓಡಾಡ್ತಾ ಇದ್ದೀನಿ, ನನಗೆ ಸಬ್ಜೆಕ್ಟ್ಗಳು ಬೇಕು ಅಂತ ಇದ್ದ. ಒಂಥರ ನತದೃಷ್ಟರು ನಾವೇ. ಯಾಕಂದರೆ ಅವ್ನು ತುಂಬ ಹರ್ಟ್ ಆಗೋದೇನಕ್ಕೆ, ನೋವಾಗೋದೇನಕ್ಕೆ ಅಂದರೆ ಸಂತು ಅಂದರೆ ನಮಗೆ ಒಳ್ಳೆ ಹುಡುಗ ಅವನು. ಯಾಕಂದರೆ ನಾನು ಅವನ್ನ ಟ್ರೈನ್ ಮಾಡಿದ್ದೀನಿ, ಆ್ಯಕ್ಟಿಂಗ್ ಕಲಿಸ್ಕೊಟ್ಟಿದ್ದೀನಿ, ವಾಯ್ಸ್ ಮಾಡ್ಯುಲೇಷನ್ಗಳು ಮಾಡಿದ್ದೀವಿ, ಡಬ್ಬಿಂಗ್ ಮಾತ್ರ ಅದ್ಭುತವಾಗಿ ಡಬ್ಬಿಂಗ್ ಮಾಡೋನು. ಅವ್ನಿಗೆ ಅದೇನೋ ಒಂದು ವಾಯ್ಸಲ್ಲಿ ಒಂದು ಕಲೆ ಇತ್ತು. ಆ್ಯಕ್ಟಿಂಗ್ ಅನ್ನೋದು ಅಷ್ಟು ಆಸಕ್ತಿ ಇಲ್ಲ ಅಂತಿದ್ರು, ಬರ್ತಾ ತುಂಬ ಚೆನ್ನಾಗಿ ಅದ್ರೊಳಗಡೆ ಇನ್ವಾಲ್ವ್ ಆದ. ಸಿತಾರ ಥರದವರು, ಪನ್ನಾಂಬಲಂ ಥರದವರು, ತಲೆವಾಸಲ್ ವಿಜಯ್ ಥರದವರು, ಶಕೀಲಾ ಥರದವ್ರ ಜೊತೆ ಎಲ್ಲ, ಬುಲೆಟ್ ಪ್ರತಾಪ್ ಸಿಂಗ್ ರಾವತ್ ಥರದವರು,
ನಮ್ಮ ಸಿನಿಮಾದ ಹೇಳಿದ್ರೆ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡೋವಾಗ ನನಗೆ ಬಂದು ಹೇಳೋನು, ಇವರೆಲ್ಲ ಇಷ್ಟು ದೊಡ್ಡ ಕಲಾವಿದರು ಆರ್ಟಿಸ್ಟ್ನ ಹಾಕಿದ್ರೆ ಟೈಗರ್ ನನ್ನ ಚಿಕ್ಕ ಹುಡುಗನ ಬಿಟ್ಬಿಡ್ತೀರ ಅವ್ರ ಜೊತೆ ಅಂತ. ಆ ಥರ ಇದ್ದವನು ಅವನೇ ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡೋಕ್ಕೆ ಶುರುವಾದ, ರಿಲೀಸ್ ಮಾಡೋಕ್ಕೆ ಶುರುವಾದ, ತಂದೆಯವ್ರ ಜವಾಬ್ದಾರಿ ತೊಗೊಂಡ. ಅವ್ರ ತಂದೆಯವರು ಪಾಪ ಅವರು ಆನೇಕಲ್ ಬಾಲರಾಜ್ ಅವರು ಎಷ್ಟು ಜನರ ಹೊಸ ಹೊಸ ನಿರ್ದೇಶಕರಿಗೆ ಜನ್ಮ ಕೊಟ್ಟಿರೋರು. ಈಗ ನಾನು ಡೈರೆಕ್ಟರ್ ಆಗಕ್ಕೆ ಕಾರಣನೇ ಅವ್ರ ತಂದೆ ಮತ್ತು ಸಂತೋಷ್. ಅವರು ವಾಕಿಂಗ್ ಹೋಗ್ತಾ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಅವರು ಮಗನ ಮೇಲೆ ಅಷ್ಟು ಜವಾಬ್ದಾರಿ. ಹಾಗೆ ತಿದ್ದುಕೊಂಡು ಬೆಳ್ಕೊಂಡು ಮುದ್ದಾಗಿ ಆಟ ಆಡ್ಕೊಂಡಿದ್ದಂಥ ಹುಡುಗ ಜವಾಬ್ದಾರಿಗೆ ಬಂದಂಥ ಸಂದರ್ಭದಲ್ಲಿ, ಸಿನಿಮಾಗಳನ್ನು ತುಂಬ ಗಂಭೀರವಾಗಿ ತಗೊಳ್ಳೋವಂಥ ಸಂದರ್ಭದಲ್ಲಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತೀನಿ ಅನ್ನೋ ಸಂದರ್ಭದಲ್ಲಿ ಯಾವುದೋ ಒಂದು ಜಾಂಡೀಸ್ ಅನ್ನೋದೊಂದು ನೆವ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದು ಒಂಥರ. ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ಯಾಕಂದರೆ ನಮ್ಮ ಜೊತೆ ಬೆಳೆದ, ವಿಶೇಷವಾಗಿ ನನ್ನ ಜೊತೆ ಭಾರಿ ಬಾಂಧವ್ಯ ಅವನಿಗೆ. ನನ್ನ ಎಲ್ಲ ಸಂದರ್ಭದಲ್ಲೂ ಜೊತೆಯಲ್ಲಿ ನಿಂತಂಥ ಹುಡುಗ. ಅರ್ಧ ರಾತ್ರಿ ಕಾರ್ ತೊಗೊಂಡು ಬಂದ್ಬಿಡೋನು, ಹಾಗೆ ಮಾಡಬೇಕು ಈಗ ಮಾಡಬೇಕು ಅನ್ನೋ. ಇತ್ತೀಚಿನ ದಿನಗಳಲ್ಲಂತೂ ಅವನಿಗೆ ಈಗ ಕಳೆದ 2-3 ವರ್ಷಗಳಲ್ಲಿ ಅವನಿಗೆ ಸಿನಿಮಾ ಮಾಡಬೇಕು ಅನ್ನೋ ಬಯಕೆ ಜಾಸ್ತಿ ಆಗಿತ್ತು. ಮೈಸೂರಿಗೆ ಶಿಫ್ಟ್ ಆಗಿಬಿಡ್ಬೇಕು, ನಾನು ಅಲ್ಲಿ ಸಬ್ಜೆಕ್ಟ್ ಮಾಡಿಸ್ಬೇಕು, ನಾನು ಏನೋ ಮಾಡಬೇಕು, ತಾಯಿಯವ್ರಿಗೆ ಮದುವೆ ಆಗಬೇಕು ಅಂತ ಆಸೆ ಇದೆ ನಂದು, ಆಗಬೇಕು. ಒಂಥರ ಇದು ಹೆಂಗೆ ಅಂದರೆ ಆರೋಹಣ, ಬದುಕಿನ ಆರೋಹಣ ಬರೋವಾಗಲೇ ವಿಧಿ ಮಾಡೋದು. ಏನು ಒಳ್ಳೆಯವ್ರಂದರೆ ಬೇಗ ಹೋಗ್ಬೇಕಾ ಅನ್ನೋದೊಂದು ಈಕ್ವೆಷನ್ ಅನ್ನಿಸ್ತಾ ಇದೆ ನನಗೆ. ಅವನ್ನ ಹಂಗೆ ನೋಡೋಕ್ಕಾಗ್ತಲ್ಲ ನನ್ನ ಕೈಲಿ. ಅವ್ನು ಹೆಂಗೆ ಅಂದರೆ ಅವ್ನು ತುಂಬ ಸಣ್ಣ ಇದ್ದ ನನ್ನ ಸಿನಿಮಾಗೆ ಬಂದಾಗ. ಆ ದಪ್ಪ ಆಗೋಕ್ಕೊಂದು ಸರ್ಕಸ್ಸು, ಚಿಕ್ಕ ಹುಡುಗ ಪಾಪ ಅವನು ಆ್ಯಕ್ಟ್ ಮಾಡೋಕ್ಕೊಂದು ಸರ್ಕಸ್ಸು. ಅವ್ರ ತಂದೆ ಕೊನೆಗೆ ನಮ್ಮೆಲ್ಲರ ಇದಕ್ಕೆ ಚೆನ್ನೈ ಕಳಿಸಿದ್ರು. ಅಲ್ಲೊಂದು ಸ್ಕೂಲಲ್ಲಿ ಅಲ್ವ ಸರ್, ಚೆನ್ನೈ ಸ್ಕೂಲಲ್ಲಿ ಡ್ಯಾನ್ಸು, ಇದು ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡು ಬಂದ. ಯಾರ ಜೊತೆನೂ ಬೆರೀತಿರ್ಲಿಲ್ಲ ಹೆಚ್ಚಾಗಿ. ಸಿನಿಮಾದವ್ರ ಜೊತೆ ಅವ್ನಿಗೆ ಅಂಥ ಒಡನಾಟ ಇಲ್ಲ. ಒಬ್ಬ 34 ವರ್ಷಕ್ಕೆ ಒಬ್ಬ ತಮ್ಮನಂಥ ಗೆಳೆಯನ್ನ ಕಳ್ಕೊಂಡಿದ್ವಿ. ಚಿತ್ರರಂಗಕ್ಕೆ ಅವನು ಬೇಕಾಗಿತ್ತು, ಅವನ ಕುಟುಂಬಕ್ಕೆ ಬೇಕಾಗಿತ್ತು, ಅವನ ಸ್ನೇಹಿತರಿಗೆ ಬೇಕಾಗಿತ್ತು, ಅವನು ಸಾಕಿರೋ ಬಗೆ ನಾಯಿಗಳಿಗೆ ಬೇಕಾಗಿತ್ತು. ಎಲ್ಲೇ ರೋಡಲ್ಲಿ ನಾಯಿಗಳು, ನನಗೆ ಇನ್ನೂ ನೆನಪಂದರೆ ಆ ನಾಯಿ ಹಿಡ್ಕೊಂಬರೋನು. ಯಾವಾಗಲೂ ಒಂದು ನಾಯಿ ಸಾಕಿದ್ದೆ, ನನ್ನ ಸಾಕೋಕ್ಕೆ ಜನ ಹುಡುಕ್ತಾ ಇದ್ದೀನಿ ಇರೋ ಅಂತ ಬೈತಾ ಇದ್ದೆ ನಾನು. ನಿಷ್ಕಲ್ಮಶವಾಗಿದ್ದ, ಮುಗ್ಧವಾಗಿದ್ದ. ಅವನ ಸಿನಿಮಾಗಳು ಬರಬೇಕೀಗ, ರಿಲೀಸ್ ಆಗಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ತಂದೆ ಜೊತೆ ಅವನು ಚೆನ್ನಾಗಿರಲಿ. ತುಂಬ ತಂದೆ ಮೇಲೆ ತಾಯಿ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದ್ದಂಥ ಹುಡುಗ. ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ.